ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ, ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ನಮ್ಮ ಟೆರೆಸ್ ಅದು ಮೇಲೆ ತೋರಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಏನಕ್ಕಂತಂದರೆ ಇವಾಗ ಆಲ್ರೆಡಿ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಮೇಲೆ ಹಾಕಿದ್ದೆ. ಹಾಗೆ ಹೇಗೋ ಮೇಲ್ಗಡೆ ಹೋಗೋದಿತ್ತು. ಸೊ ಅದಕ್ಕೋಸ್ಕರ ಟೆರೆಸ್ ತೋರಿಸ್ದಂಗೆ ಆಗುತ್ತೆ. ಇನ್ನೂ ಬೆಳಗ್ಗೆ ತುಂಬ ಚೆನ್ನಾಗಿದೆ, ಇನ್ನೂ ಕತ್ಲಾಗಿಲ್ಲ. ಇವಾಗ ಟೈಮ್ ಬಂದುಬಿಟ್ಟು 5 ಗಂಟೆ ಆಗ್ತಿದೆ. ಸೊ ತುಂಬ ಚೆನ್ನಾಗಿ ಬಿಸಿಲಿದೆ. ಸೊ ತುಂಬ ಚೆನ್ನಾಗಿ ವಿಡಿಯೋ ಬರುತ್ತೆ. ನಿಮಗೆ ಒಂದ್ಸತಿ ಟೆರೆಸ್ ಟೂರ್ ಕೂಡ ಆಗುತ್ತಂತ ಅಂದ್ಕೊಂಡ್ಬಿಟ್ಟು ಮೇಲ್ಗಡೆ ಟೆರೆಸ್ನ ತೋರಿಸ್ತಿದ್ದೀನಿ. ಸೊ ಬನ್ನಿ ನೋಡೋಣ. ಸೊ ಇವಾಗ ಓಕೆ, ಇಲ್ಲಿ ಮೇಲೆ ಬರ್ತಿದ್ದೀವಿ. ಓಕೆ, ಗಾಳಿಗೆಲ್ಲ ಬಟ್ಟೆ ಎಲ್ಲ ಇಲ್ಲೇ ಬಿದ್ಕೊಂಡಿದೆ ನೋಡಿ. ಸಿಕ್ಕಟ್ಟ ಕ್ಯಾಜುವಲಿ ಬೀಳಲ್ಲ, ಬಟ್ ಇವಾಗ ಫಾರ್ ದ ಫಸ್ಟ್ ಟೈಮ್ ಬಟ್ಟೆ ಎಲ್ಲ ಬಿದ್ದಿದೆ. ಎತ್ಕೋತೀನಿ. ಓಕೆ, ಫಸ್ಟ್ ಟೂರ್ ಮಾಡಿಬಿಟ್ಟು ಅದನ್ನೆಲ್ಲ ಎತ್ಕೊಂಡ್ಬಿಡ್ತೀನಿ. ಅವೆಲ್ಲ ನಮ್ಮ ಬಟ್ಟೆನೇ. ಸೊ ಮೇನ್ ಇಲ್ಲ, ಫಸ್ಟೆಲ್ಲ ಬಟ್ಟೆ ಎಲ್ಲ ಎತ್ಕೊಂಡ್ಬಿಟ್ಟು ಆಮೇಲೆ ನಿಮ್ಗೆ ಟೂರ್ ಮಾಡ್ತೀನಿ ಫ್ರೆಂಡ್ಸ್. ಇದು ಫಸ್ಟ್ ಎಂಟ್ರೆನ್ಸು. ಸೊ ಎಂಟ್ರೆನ್ಸ್ ಬಂದ ಕೂಡಲೇ ಈ ಥರ ಮೇಲ್ಗಡೆ ಒಂದು ರೂಮ್ ಥರ ಇದೆ. ಸೊ ಅದು ರೂಮಿಂದ ಹೊರಗಡೆ ಬರಬೇಕು ನಾವು. ಅಲ್ಲಿ ಮೇನ್ ಮೆಟ್ಲಿರೋದು, ಕೆಳಗಡೆಗೆ ಹೋಗೋ ಮೆಟ್ಲು. ಸೊ ಅದಾದಮೇಲೆ ಕೆಳಗಡೆಯಿಂದ ವಾಟ್ರ್ ಕನೆಕ್ಷನ್ ಪೈಪ್ಸ್ ಇದೆ. ಸೊ ನಾವು ಈ ಕಡೆ ರೈಟ್ ಸೈಡ್ ಹೋದ ತಕ್ಷಣ ಇಲ್ಲಿ ನಾನು ಒಡೆದಿರೋ ಬಟ್ಟೆಗಳು ರೈಟ್ ಸೈಡ್ ಹೋದ ತಕ್ಷಣ ಈ ಕಡೆಯೇ ಇಲ್ಲ, ಪೈಪ್ ಕನೆಕ್ಷನ್ನು ಆ್ಯಸ್ ಯೂಶ್ವಲು. ಆ್ಯಂಡ್ ಈ ಕಡೆ ಏನಿದೆ ಅಂತಂದರೆ ಸಿಂಟೆಕ್ಸ್ ಇದೆ, 1 2 3. ಒಂದು ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀವಿ, ಮಿಕ್ಕಿದ್ದೆಲ್ಲ ಕೆಳಗಡೆ ಇದೆ. ಓಕೆ, ಅದಾದಮೇಲೆ ಇಲ್ಲಿ ನೀರು ಬಟ್ಟೆ ವಾಶ್ ಮಾಡೋಕ್ಕೆ 1 2 ಟ್ಯಾಪ್ ಇದೆ. ನೀರು ನಾನು ಇವಾಗಲೇ ಸ್ಟಾರ್ಟ್ ಮಾಡಿ ನೋಡಿದೆ, ಬರ್ತಿದೆ ನೀರು. ಇದು ಒಂದು, ಇದು ಯಾಕೋ ಬರ್ತಿಲ್ಲ ಇಲ್ಲಿ. ಇದನ್ನು ಬರ್ತಿತ್ತು, ಬಟ್ ಇವಾಗ ಯಾಕೋ ಬರ್ತಿಲ್ಲ ಅನಿಸುತ್ತೆ. ಇನ್ನೂ ಬರುತ್ತೆ. ಸೊ ಇಲ್ಲಿ ನಾನು ಮುಂಚೆ ಎಲ್ಲ ಬಟ್ಟೆ ವಾಶ್ ಮಾಡ್ತಿದ್ದೆ, ಮೇಲ್ಗಡೆ ಬಂದೆ. ವಾಶ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಪ್ಲೇಸು. ಬಟ್ ಶರಣ್ಯ 3 ತಿಂಗಳಲ್ಲವ ಇವಾಗ, ಅವಳು ತುಂಬ ಚಿಕ್ಕಳು. ಸೊ ಶರಣ್ಯ ಹುಟ್ಟೋಕ್ಕಿಂತ ಮುಂಚೆ ಮಾಡ್ತಿದ್ದೆ. ಬಟ್ ಇವಾಗ ಅವಳು ಸ್ವಲ್ಪ ದೊಡ್ಡವಳಾದಳು ಅಂತಂದರೆ ನೆಕ್ಸ್ಟ್ ನಾನು ಇಲ್ಲೇ ವಾಶ್ ಮಾಡ್ತೀನಿ. ಓಕೆ, ಆ್ಯಂಡ್ ಇಲ್ಲಿ ಟಾಟಾ ಸ್ಕೈ ಕನೆಕ್ಷನ್ ಇದೆ. ಇದು ಯಾರ್ದಂತ ಗೊತ್ತಿಲ್ಲ, ಯಾರ ಮನೆದು. ಬಿಕಾಸ್ ನಮ್ಮ ಇಲ್ಲಿ ಕೆಳಗಡೆ ನಾವು 4 ಮನೆ ಇರೋದು. ನಮ್ಮದು ಸೆಕೆಂಡ್ ಫ್ಲೋರ್ ಅಕ್ಕಪಕ್ಕ, ಫಸ್ಟ್ ಫ್ಲೋರ್ ಅಕ್ಕಪಕ್ಕ ಇದೆ. ಇನ್ನು ಬಾಟಮ್ ಫ್ಲೋರ್ ಬಂದುಬಿಟ್ಟು ಶಟ್ರ್ ಇರೋದು ಮೆಕ್ಯಾನಿಕ್ಸ್. ಸೊ ಇಲ್ಲಿ ಗ್ರಾಸ್ ಇದೆ, ಅದು ಏನು ಬೆಳೀತಿದೆ ನನಗೂ ಅಷ್ಟು ಐಡಿಯಾ ಇಲ್ಲ, ನನಗೂ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ, ನಾವು ಬಟ್ಟೆ ವಾಶಕ್ಕೆ ಇದೊಂದು ಹಗ್ಗ ಕಟ್ಟಿದ್ದೀವಿ. ಇಲ್ಲೊಂದು ಹಗ್ಗ ಇದೆ ಬಟ್ಟೆ ಕಟ್ಟೋಕ್ಕೆ, ಆ್ಯಂಡ್ ಅಲ್ಲೊಂದು ಹಗ್ಗ ಇದೆ. ಸೊ ಇಲ್ಲಿ ಮೇಲ್ಗಡೆ ಲೈಟ್ ಇದೆ ನೋಡಿ, ಎಂಟ್ರೆನ್ಸ್ ಬಂದ ತಕ್ಷಣ ಅಲ್ಲೇ ಲೈಟ್ ಏನಾದರೂ ಬಂದರೆ ಅಷ್ಟೇ. ತುಂಬ ರೇರ್, ನಾವು ಲೈಟ್ ಯೂಸ್ ಮಾಡಲ್ಲ. ಯಾವಾಗಾದರೂ ತುಂಬ ರೇರ್, ಏನಾದರೂ ಫಂಕ್ಷನ್ ಇತ್ತು ಅಥವಾ ಏನಾದರೂ ಸ್ಟಡಿ ಮಾಡೋದಿತ್ತು, ಪ್ರೈವಸಿ ಬೇಕಿತ್ತು ಅಂತಂದರೆ, ಕೆಳಗಡೆ ಮನೇಲಿ ಡಿಸ್ಟರ್ಬ್ ಆಗ್ತಿತ್ತು ಅಂದರೆ ಆ ಟೈಮಲ್ಲಿ ಮಾತ್ರ ಟೆರೆಸಿಗೆ ಬಂದುಬಿಟ್ಟು ಈ ಥರ ಮಾಡ್ತೀವಿ. ಆ್ಯಂಡ್ ಈ ಕಡೆ ಬಂದ ತಕ್ಷಣ ಹೀಗೆ ಎಲ್ಲ ಕಡೆ ಮನೆ ಇದೆ. ಆ್ಯಂಡ್ ಅಲ್ಲಿ ನೋಡ್ತಿದ್ರಲ್ಲ, ಅದು ಅಪಾರ್ಟ್ಮೆಂಟು. ಸೊ ಅದು ನಮ್ಮ ಡ್ರೀಮ್ ಅಪಾರ್ಟ್ಮೆಂಟು. ನಿಮ್ಗೆ ಸುಮ್ಮನೆ ಏನಕ್ಕೆ ಹೇಳಬೇಕು ಅಂತಂದರೆ, ಅದು ನಿಮ್ಮ ಡ್ರೀಮ್ ಅಪಾರ್ಟ್ಮೆಂಟು. ಬಿಕಾಸ್ ಮಾಣಿಕೆಗೆ ಅಲ್ಲಿ ಮನೆ ಹಿಡಿಬೇಕಂತ ತುಂಬ ಇಷ್ಟ ಅವರಿಗೆ, ತುಂಬ ಅಂದರೆ ತುಂಬ ಇಷ್ಟ. ಬಟ್ ಏನಂತಂದರೆ, ನಿಮ್ಗೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಗೈಲಿ. ಬಟ್ ಅಲ್ಲಿ ಬಂದುಬಿಟ್ಟು ಕಾಸ್ಟ್ ತುಂಬ ಜಾಸ್ತಿ. ರೆಂಟ್ ನಾನು ಹೇಳ್ತೀನಿ. ಓಕೆ, ನಾವು 1 BHK 10,000-12,000 ಸ್ಟಾರ್ಟ್ ಆಗುತ್ತಂತೆ. ನಾವು ಯಾವ್ಯಾವ ಥರ ಮೇಲ್ಗಡೆ BHK ಹೆಚ್ಚು ಮಾಡ್ತೀವಿ, 2 BHK 3 BHK ಆ ಥರ 15,000 17,000 19,000 20,000 ಇದೆ ಅಂತಂತೆ. ಸೊ ಇದು ತುಂಬ ಚೆನ್ನಾಗಿ ಫೆಸಿಲಿಟಿ ಇದೆ, ಸ್ಕೂಲ್ ಇದೆ, ಎಲ್ಲ ಇದೆ ಒಳಗಡೆ ಮಾತ್ರ ಆಸಮ್ ಆಗಿದೆ, ಸಖತ್ತಾಗಿದೆ. ಬಟ್ ಇವ್ರ ಮಾಣಿಕವ್ರ ಡ್ರೀಮ್ ಅದು ಅಲ್ಲ, ಅಲ್ಲಿ ಅಪೋಸಿಟ್ ಅಪಾರ್ಟ್ಮೆಂಟ್ ತೊಗೋಬೇಕಂತ. ಬಿಕಾಸ್ ಏನಕ್ಕಂತಂದರೆ, ಅದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಆ ಅಪಾರ್ಟ್ಮೆಂಟ್ ಅಪೋಸಿಟ್ ಏನಿದೆಯಲ್ಲ, ಮಾಣಿಕವ್ರ ಆಫೀಸ್ ಇರೋದು ಮಾರುತಿ ಸುಜುಕಿ ಅರೇನಾ. ಸೊ ಇಲ್ಲಿಂದ ಕಾಣಿಸಲ್ಲ, ಬಟ್ ಅಲ್ಲಿ ಅವರು ಅಪೋಸಿಟ್ ಇರೋದು ಶೋರೂಮು ಮಾರುತಿ ಸುಜುಕಿ ಅರೇನಾ. ಸೊ ಅದಕ್ಕೋಸ್ಕರ ಅವರು ಡ್ರೀಮ್ ಅಲ್ಲೇ ತೊಗೊಳ್ಬೇಕಂತ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಇಲ್ಲೊಂದು ಕೆಲವೊಂದು ಅಪಾರ್ಟ್ಮೆಂಟ್ಸ್ ಇದೆ, ಅಷ್ಟು ಖಾಸಿಲ್ಲ, ಅಷ್ಟೇನು ಭಾರಿ ಇಲ್ಲ. ಬಟ್ ಆ ಅಪಾರ್ಟ್ಮೆಂಟ್ ಮಾತ್ರ ತುಂಬ ಓಕೆ. ನಾವು ಸೆಕೆಂಡ್ ಫ್ಲೋರಲ್ಲಿ ಇರೋದು. ಇಲ್ಲಿಂದ ಕೆಳಗಡೆ ನೋಡಿ, ಏನೇ ಬಂದರೂ ತರಕಾರಿ ಬಂದರೂ ಈ ಮೇನ್ ರೋಡಿಂದನೇ ಹೋಗೋದು. ನನ್ನ ಮೊಬೈಲ್ ಕರೆಕ್ಟಾಗಿ ಹೇಳ್ತಿಲ್ಲ, ಬಿಕಾಸ್ ಏನಂತಂದರೆ ಸಡನ್ನಾಗಿ ಬೀಳೋದು ಜಾರುತ್ತೆ ಅಂತ ಭಯ ಆಗ್ತಿದೆ ನನಗೆ.
ಈ ಥರ ಇಲ್ಲಿಂದ ಬರುತ್ತೆ, ಈ ಥರ ರೂಟ್ ಕನೆಕ್ಟ್ ಆಗುತ್ತೆ. ಇಲ್ಲಿ ಎದುರುಗಡೆ ಅಂದರೆ ಕಟ್ ಮಾಡ್ತಾರೆ. ಇದು ಏನಿದೆಯಲ್ಲ ಇದೆಲ್ಲ ಫುಲ್ ಕಟ್ಗೆದು. ಅಲ್ಲಿ ನೋಡ್ತಿದ್ದೀರಲ್ವ ಈ ಥರ ಗ್ಯಾರೇಜು. ಆ್ಯಂಡ್ ಅಲ್ಲಿ ನೋಡ್ತಿದ್ದೀರಲ್ಲ ಅದು ಮೇನ್ ರೋಡು. ಅಲ್ಲಿ ಸ್ಕೂಟಿ ಹೋಗ್ತಿದೆ ಅಲ್ಲ ಅಲ್ಲಿ, ಅದು ಮೇನ್ ರೋಡು ಆ್ಯಕ್ಚುಲಿ ಹೇಳಬೇಕಂದ್ರೆ. ಅಲ್ಲೆಲ್ಲ ಹೋಗ್ತಿದೆ ನೋಡಿ ಬೈಕ್, ಅದೆಲ್ಲ ಇಲ್ಲಿ ಮೇನ್ ರೋಡು. ಬಿಕಾಸ್ ಆಫ್ ಇದರಿಂದ ನಮ್ಮ ಮನೇಲಿ ತುಂಬ ಡಸ್ಟ್ ಬರುತ್ತೆ. ಬಿಕಾಸ್ ಇದು ಹುನ್ನಾಬಾದ್ ಬಿದರು, ಅದು ಬಿದರ್ಗೆ ಮತ್ತಂತಂದರೆ ಹೈದ್ರಾಬಾದಿಗೆ ಹೋಗೋದು ಮೇನ್ ರೋಡ್ ಇದು. ಹುನ್ನಾಬಾದ್ ರಿಂಗ್ ರೋಡ್ ಅಂತಾರೆ ಇದಕ್ಕೆ. ಸೊ ಡಸ್ಟ್ ಇಷ್ಟು ನಿಯರೆಸ್ಟ್ ರಿಂಗ್ ರೋಡ್ ಸಣ್ಣ ಇರೋದ್ರಿಂದ ಮನೆ ಡಸ್ಟ್ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ. ಬಿಕಾಸ್ ಇಲ್ಲೇನಿದೆಯಲ್ಲ ಇಲ್ಲಿವರೆಗೂ ಕಾರ್ ಶೋರೂಮು ಅಥವಾ ಕಾರ್ ರಿಪೇರಿ ಮತ್ತು ಎಲ್ಲ ಇಲ್ಲೇ ಇರೋದು. ಓಕೆ, ಮನೆ ಯಾವುದೂ ಇಲ್ಲ. ಮನೆ ಸ್ಟಾರ್ಟ್ ಆಗೋದೇ ನಮ್ಮ ಮನೆಯಿಂದನೇ ಸ್ಟಾರ್ಟ್ ಆಗೋದು. ಈ ಸೈಡ್ ಎಲ್ಲ ನಿಮಗೆ ಶಾಪ್ಸ್ ಎಲ್ಲ ಸಿಗುತ್ತೆ, ಪೆಟ್ರೋಲ್ ಪಂಪು. ಸೊ ಕೆಲವೊಂದು ಝೂಮ್ ಮಾಡಿ ನೋಡ್ತಾರೆ ಸರ್ ನನಗೆ. ಪೆಟ್ರೋಲ್ ಪಂಪ್ ಆಯಿತು. ಸೊ ಎಲ್ಲ ನಿಮಗೆ ಇಲ್ಲೇ ಸಿಗುತ್ತೆ. ಐಸ್ ಕ್ರೀಮ್ ಪಾರ್ಲರಲ್ಲಿ ಅಲ್ಲಿ ಕಾಣ್ತಿದೆ ಅಲ್ಲ, ಅದು ಐಸ್ ಕ್ರೀಮ್ ಪಾರ್ಲರು. ಆ್ಯಂಡ್ ದೆನ್ ಈ ಕಡೆ ಹಿಂದ್ಗಡೆ ತೋರಿಸ್ತೀನಿ ಬನ್ನಿ. ಓಕೆ, ಈ ಸೈಡ್ ಬಂದು ಈ ಸೈಡು ನಮ್ಮ ಮನೆ ಇರೋದು, ಆ ಸೈಡು ನಮ್ಮ ಪಕ್ಕದ ಮನೆ ಇರೋದು. ಆ ಸೈಡು ಈ ಸೈಡ್ ನಮ್ಮ ಮನೆ ಇರೋದು. ಬಟ್ ನನಗೆ ಆ ಸೈಡ್ ಮನೆ ಇಷ್ಟ. ಬಿಕಾಸ್ ಅಲ್ಲಿ ಸ್ವಲ್ಪ ರೋಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಏನಾದರೂ ಬಂದರೆ ಆ ಕಡೆನೇ ಬರೋದು, ಈ ಕಡೆ ಬರೋಲ್ಲ. ಈ ಕಡೆ ತುಂಬ ನ್ಯಾರೋ ಬಂದುಬಿಟ್ಟು ಇಲ್ಲಿ ನೋಡಿ, ಈ ಕಡೆ ತುಂಬ ಕಂಜೆಸ್ಟೆಡು ಮತ್ತು ನ್ಯಾರೋ ಇದೆ. ಈ ಕಡೆ ನಾನು ವೀಡಿಯೋ ಶೂಟ್ ಮಾಡೋಕ್ಕೂ ಇಷ್ಟಪಡಲ್ಲ. ಬಿಕಾಸ್ ಈ ಕಡೆದು ಏನಿದೆ ನನಗೆ ಏನು ಚೂರು ಏನೂ ಇಷ್ಟ ಆಗೋಲ್ಲ. ಆ್ಯಂಡ್ ದೆನ್ ಇದೇ ಥರ ಈ ಕಡೆ ಹೋದರೆ ಈ ರೋಡಲ್ಲಿ ಇರೋದು, ಈ ಕಡೆ ರೋಡಲ್ಲೇ, ಆ ಕಡೆ ರೋಡಲ್ಲಿಲ್ಲ. ಸೊ ಇಲ್ಲಿ ಒಳಗಡೆ ಹಿಂಗೆ ಹೋದ್ವಿ ಅಂತಂದರೆ ಅಲ್ಲೇನು ಇದು ಕಾಣ್ತಿದೆಯಲ್ಲ ನಿಮಗೆ, ನಾನು ತೋರಿಸ್ತೀನಿ ನೋಡಿ. ಎಲ್ಲಿಂದ ಕಾಣ್ತಿದೆ, ಇದು ಕಾಣ್ತಿದೆಯಲ್ಲ, ಇದು ಗುಡಿ, ಅಂಬಾಭವಾನಿ ಗುಡಿ ಇರೋದಿಲ್ಲಿ. ಸೊ ಏನೇ ಇದೆ ಈ ಕಡೆನೇ ಇದೆ. ಬಟ್ ನಮ್ಮ ಡ್ರೀಮ್ ಬಂದುಬಿಟ್ಟು ಅದು ಅಪಾರ್ಟ್ಮೆಂಟು ಅಲ್ಲಿ ತೊಗೋಬೇಕಂತಂದ. ಸೊ ಏನಕ್ಕೇನು ತೊಗೊಂಡಿಲ್ಲ ಅಂತಂದರೆ ಫೈನಾನ್ಷಿಯಲಿ ನಾವಿನ್ನೂ ಸ್ಟ್ರಾಂಗ್ ಇಲ್ಲ. ಸೊ ಈ ಥರ ಇದೆ ನೋಡಿ ನಮ್ಮ ಟೆರೆಸ್ಸು. ಕ್ಲೀನ್ ಮಾಡಬೇಕು. ಇವಾಗ ನನ್ನ ದಿನ ಸ್ವಲ್ಪ ಕರೆಕ್ಟಾಗಿ ಇದಾಗಿಲ್ಲಲ್ಲ. ಸೊ ಅದಕ್ಕೋಸ್ಕರ ಇವಾಗ ತಾನೇ ಡೆಲಿವರಿ ಆಗಿರೋದಲ್ಲ, ಇನ್ನೊಂದು 5-6 ತಿಂಗಳು ಬಿಟ್ಟು ಇದೆಲ್ಲ ವರ್ಕ್ ಮಾಡ್ಕೋಬೇಕು ಮೇಲ್ಗಡೆದು. ಸೊ ಒಂದೊಂದು ಸತಿ ಒಬ್ಬೊಬ್ರು ಮಾಡಬೇಕು. ಬಟ್ ಪೂರ್ತಿ ಕೆಳಗಡೆಯವರು ಮೇಲ್ಗಡೆ ಬರೋದೇ ಇಲ್ಲ. ಓಕೆ, ಪೂರ್ತಿ ಕೆಳಗಡೆಯವ್ರು ಏನಿದ್ದಾರಲ್ಲ ಅವರು ಮೇಲ್ಗಡೆ ಬರೋದೇ ಇಲ್ಲ. ಸೊ ಮೇಲ್ಗಡೆ ಬರೋದಂದರೆ ನಾವು, ನಮಗಿಂತ ಜಾಸ್ತಿ ನಮ್ಮ ಮನೆ ಪಕ್ಕದವರು. ಸೊ ಅದು ಬಿಟ್ಟರೆ ಕೆಳಗಡೆ ಕಡೆಯಿಂದ ನಾವಿನ್ನೂ ಎಕ್ಸೆಪ್ಟೇಷನ್ ಮಾಡೋ ಥರನೆಲ್ಲ ಮೇಲ್ಗಡೆ ಬಂದು ಕ್ಲೀನಿಂಗ್ ಮಾಡಿ ಅಂತ. ಬಿಕಾಸ್ ಅವ್ರು ಮೇಲ್ಗಡೆನೇ ಬರೋದಿಲ್ವಲ್ಲ, ಅವ್ರಿಗೆ ಯೂಸೇ ಆಗೋಲ್ಲ. ಏನೇ ಇದ್ರೂ ಕೆಳಗಡೆಯಿಂದನೇ ಇದಾಗುತ್ತೆ. ಸೊ ಹಂಗಾಗ್ಬಿಟ್ಟು ಕೆಳಗಡೆ ಏನೇ ಇದ್ದರೆ ನಾವು ಅವ್ರಿಗೆ ಬಿಡ್ತೀವಿ. ಇದೇ ಹೆಂಗೆ ಡಿವೈಡ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಕೆಳಗಡೆದು ಕ್ಲೀನಿಂಗ್ ಎಲ್ಲ ಕೆಳಗಡೆ ಅವ್ರು ನೋಡ್ಕೋತಾರೆ, ಮೇಲ್ಗಡೆ ಕ್ಲೀನಿಂಗ್ ಎಲ್ಲ ನಾವು ನೋಡ್ಕೋತೀವಿ. ಸೊ ಇದಂಗೆ ಬಿಟ್ಟಿದೆ ಅಂದರೆ ನಮ್ಮದು ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡುತ್ತೆ. ಓಕೆ, ಅದೊಂಥರ ಅಂಡರ್ಸ್ಟ್ಯಾಂಡಿಂಗ್. ಬಿಕಾಸ್ ಒಬ್ಬರು ತಲೆ ಮೇಲೆ ಹೊರಲ್ಲ, 4 ಮನೆ ಇರೋದ್ರಿಂದ ಕೆಳಗಡೆ ಮೆಟ್ಲಲ್ಲಿರ್ಬೋದು, ಎಂಟ್ರೆನ್ಸಲ್ಲಿರ್ಬೋದು, ಅಥವಾ ಗೇಟಲ್ಲಿ ರಂಗೋಲಿ ಹಾಕೋದಿರ್ಬೋದು, ಅಥವಾ ಏನೇ ಇದೆ ಅಂದರೆ ಈ ಮನೆಯವರು, ನಮ್ಮ ಮನೆ ಕೆಳಗಡೆಯವ್ರು ನೋಡ್ಕೋತಾರೆ. ಮೇಲ್ಗಡೆದು ಏನೇ ಇತ್ತು ಅಂತಂದರೆ ನಾವು ನೋಡ್ಕೋತೀವಿ. ಈ ಥರ ಇದೆ ನಮ್ಮ ಟೆರೆಸ್. ತುಂಬ ಪ್ಲೇಸ್ ಐತೆ, ತುಂಬ ಅಂದರೆ ಈಗ ನೋಡಿ ಇಷ್ಟು ಇಲ್ಲಿಂದ ಅಲ್ಲಿ ತನಕ ಸಿಕ್ಕಾಪಟ್ಟೆ ಇದೆ. ಅವಳು ಯಾವಾಗ ದೊಡ್ಡವಳಾಗ್ತಾಳೆ, ನಾನು ಯಾವಾಗ ಮೇಲ್ಗಡೆ ಇಲ್ಲಿ ಬಂದು ಬಟ್ಟೆ ವಾಶ್ ಮಾಡ್ತೀನಿ, ಅವಳಿಗೆ ಇಲ್ಲಿ ವಾಕರಲ್ಲಿ ಕೂತ್ಕೊಂಡ್ಬಿಟ್ಟು ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಿದ್ದೀನಿ. ನನ್ನ ಶರಣ್ಯ ದೊಡ್ಡವಳಾಗೋದು ನಾವು ವೆಯ್ಟ್ ಮಾಡ್ತೀನಿ, ನಿಜವಾಗ್ಲೂ ಹೌದು. ಸೊ ಇಲ್ಲಿ ಕೂಡೋಕ್ಕೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮ್ಗೆ ಆಲ್ರೆಡಿ ಓಕೆ ಬೆಳಕು ತುಂಬ ಚೆನ್ನಾಗಿ ಈ ಕಡೆಗೆ. ಆ್ಯಂಡ್ ನನಗೆ ಆ ಡ್ರೀಮ್ ಅಪಾರ್ಟ್ಮೆಂಟ್ ಇಲ್ಲೇನೋ ಏನಕ್ಕಂತ ನಾನು ಹೇಳಿದೆ ಅಂತಂದರೆ, ಇವಾಗ ಇನ್ಕಮ್ ಮಾಣಿಕ್ ಅವ್ರು ಒಬ್ರದ್ದೇ ಇರೋದು. ಸೊ ಅವ್ರ ಇನ್ಕಮಲ್ಲಿ ನಾವು ಅಲ್ಲಿ ಬಿಯರ್ ಮಾಡೋಕ್ಕಾಗಲ್ಲ. ಬಿಕಾಸ್ ನನ್ನ ಸ್ಯಾಲ್ರಿ ತುಂಬ ಕಮ್ಮಿ ಇದೆ, ತುಂಬ ಅಂದರೆ ತುಂಬಾ ಕಮ್ಮಿ ಇರೋದು. ಇವಾಗ ಏನು ನಾವು ಮನೆ ರೆಂಟ್ ಕೊಡ್ತಿದ್ದೀವಲ್ಲ ಇಲ್ಲಿ, ಅದ್ರ ಡಬಲ್ ಸ್ಯಾಲ್ರಿ ಇದೆ ಈ ಮನೇಲಿ ರೆಂಟು ಕೊಡ್ತಿದ್ದೀವಲ್ಲ. ಸೊ ಏನು ಈ ಮನೆಯಲ್ಲೇ ನಮಗೇನು ಉಳಿತಾ ಇಲ್ಲ. ಓಕೆ, ಸೇವಿಂಗ್ ಏನೂ ಉಳಿತಾ ಇಲ್ಲ ಕರೆಕ್ಟಾಗಿ ನಮಗೆ. ಬಿಕಾಸ್ ಅರ್ನಿಂಗ್ ಮಾಡೋದು ಒಬ್ಬರೇ ಇರೋದ್ರಿಂದ. ಸೊ ನಾವು ಇವಾಗ ಅಪಾರ್ಟ್ಮೆಂಟ್ ಹೋದ್ಮೇಲೆ ಅಲ್ಲಿ ಬಿಯರ್ ಮಾಡೋಕ್ಕಾಗಲ್ಲ. ಅವ್ರು ಅಷ್ಟು ಸ್ಯಾಲ್ರಿ ಅದಕ್ಕೆ ಇಡಬೇಕಾಗುತ್ತೆ. ನಾನು ನಿಮ್ಗೆ ಆವಾಗಲೇ ಹೇಳಿದೆ ಎಷ್ಟು ಸ್ಟಾರ್ಟ್ ಆಗುತ್ತೆ ಅಪಾರ್ಟ್ಮೆಂಟ್ ಪ್ರೈಸ್ ಅಂತ. ಸೊ ಬೈ ಮಿಸ್ಟೇಕಾಗಿ ನಾವು ಎಲ್ಲಾದರೂ ಹೋದ್ರಿ ಅಂತಂದರೆ ಅವ್ರ ಫುಲ್ ಸ್ಯಾಲ್ರಿ ಅಲ್ಲೇ ಹೋಗುತ್ತೆ, ನಮ್ಗೆ ಏನಕ್ಕೂ ₹1 ಉಳಿಯೋದಿಲ್ಲ. ಸೊ ನೀವೇ ತಿಳ್ಕೊಬೋದು ಅವ್ರ ಸ್ಯಾಲ್ರಿ ಎಷ್ಟು ಕಮ್ಮಿ ಇದೆ ಅಂತ. ಹಂಗಾಗ್ಬಿಟ್ಟು ನಂದು ಏನಾದರೂ ಮಾಡಬೇಕು, ಏನಾದರೂ ಅಚೀವ್ ಮಾಡಬೇಕು, ನಾನು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು. ಆ್ಯಂಡ್ ಕೆಲವೊಂದು ತುಂಬ ಪ್ಲ್ಯಾನಿಂಗ್ಸ್ ಇದೆ ನನಗೆ. ಓಕೆ, ಸಿಕ್ಕಾಪಟ್ಟೆ ಪ್ಲ್ಯಾನಿಂಗ್ಸ್ ಇದೆ. ಸೊ ನೋಡಬೇಕು ಎಲ್ಲಿವರೆಗೂ ಹೋಗುತ್ತಂತ. ಸೊ ಏನೇ ಇದ್ದರೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ನಂದು ಟೆರೆಸ್ ಟೂರ್ ಇದಿಷ್ಟೇ ನೋಡಿ. ಓಕೆ, ನಿಮಗೆ ಇದು ನಾನು ಹಿಂಗೊಂದು ಹೇಳ್ತೀನಿ, ಇಲ್ಲೆಲ್ಲ ನೀರು ಬರುತ್ತಲ್ಲ, ಇದು ಬೋರ್ವೆಲ್ ಆನ್ ಬಂದುಬಿಟ್ಟು ಮನೇಲಿ ಎಂಟ್ರೆನ್ಸಲ್ಲಿ ಗೇಟ್ ಬರುತ್ತಲ್ಲ, ಸೊ ಅಲ್ಲಿ ಬರುತ್ತಾ.
ಆ್ಯಂಡ್ ಇಷ್ಟೇ. ನಿಮ್ಗೇನಾದರೂ ಇದು ಬ್ಲಾಗ್ ಏನಾದರೂ ಇಷ್ಟ ಆಯಿತು ಅಂತಂದರೆ, ಓಕೆ, ಬ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನನ್ನ ಚಾನಲ್ನ ಏನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಓಕೆ, ನಿಮ್ದು ಏನಾದರೂ ಒಪಿನಿಯನ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವುದೇ ಬ್ಲಾಗ್ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ.